ಬಾಯಿ ಚಪ್ಪರಿಸಿರೋ ರಾಮ ನಾಮ ನಾಮ ಸಕ್ಕರೆ ಒಮ್ಮನೆ ಗೋಧಿಯ ತಂದು ವೈರಾಗ್ಯ ಕಲ್ಲಲಿ ಬೀಸಿ ಒಮ್ಮನೆ ಗೋಧಿಯ ತಂದು ವೈರಾಗ್ಯ ಕಲ್ಲಲಿ ಬೀಸಿ ಸುಮ್ಮನೆ ತೆಗೆದು ಸಣ್ಣನೆ ಶಾವಿಗೆ ಹೊಸೆದು ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಕಲಿಸಿ ವಿಠಲ ನಾಮ ತುಪ್ಪವ ಕಲಿಸಿ ಬಾಯಿ ಚಪ್ಪರಿಸಿರೋ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಹೃದಯವೆಂಬೋ ಮಡಿಕೆಯಲ್ಲಿ ಭಾವವೆಂಬ ಹೆಸರಾನಿಟ್ಟು ಹೃದಯವೆಂಬೋ ಮಡಿಕೆಯಲ್ಲಿ ಭಾವವೆಂಬ ಹೆಸರಾನಿಟ್ಟು ಬುದ್ಧಿಯಿಂದ ಪಾಕ ಮಾಡಿ ಹರಿವಾಣಕ್ಕೆ ನೀ ಬಡಿಸಿಕೊಂಡು ಬುದ್ಧಿಯಿಂದ ಪಾಕ ಹರಿವಾಣಕ್ಕೆ ನೀ ಬಡಿಸಿಕೊಂಡು ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಕಲಿಸಿ ವಿಠಲ ನಾಮ ತುಪ್ಪವ ಕಲಿಸಿ ಬಾಯಿ ಚಪ್ಪರಿಸಿರೋ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಆನಂದಾನಂದವೆಂಬೋ ಎರಡು ತೇಗು ಬಂದಾಗ ಆನಂದಾನಂದವೆಂಬೋ ಎರಡು ತೇಗು ಬಂದಾಗ ಆನಂದ ಮೂರುತಿ ಪುರಂದರ ವಿಠಲನನ್ನು ನೆನೆಯಿರೋ ಆನಂದ ಮೂರುತಿ ಪುರಂದರ ವಿಠಲನನ್ನು ನೆನೆಯಿರೋ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಕಲಿಸಿ ವಿಠಲ ನಾಮ ತುಪ್ಪವ ಕಲಿಸಿ ಬಾಯಿ ಚಪ್ಪರಿಸಿರೋ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಕೃಷ್ಣದ ಸಮ್ಮಿಶ್ರಣ ಅಂತೇಳಿ ಸಾಹಿತ್ಯದ ಸೌಗಂಧವನ್ನ ಬೆರೆಸಿ ಈ ತಮ್ಮ ನುಡಿಗಳನ್ನ ಕವನದಲ್ಲಿ ವ್ಯಕ್ತಪಡಿಸಿದ್ರು. ಮುಂದೆ ಮಂಜುಳಾ ಕಂಗಾಳ್ ಮೇಡಮ್ ಅವರು ಚೈತ್ರದ ಸೊಬಗು ಎಂಬ ಶೀರ್ಷಿಕೆಯಡಿ ವಸುಂಧರೆಗೆ ಇಳಿದ ಚೈತ್ರ ಮನೋಲ್ಲಾಸ ತಂದಿದೆ, ಪ್ರಕೃತಿಯ ಸೊಬಗನ್ನ ತಮ್ಮ ನುಡಿಗಳಲ್ಲಿ ಬಳಸಿ ಜೀವನವನ್ನ ಪ್ರಕೃತಿಯಂತೆ ಆಸ್ವಾದಿಸುತ್ತಾ ಮಲ್ಲಯ್ಯನ ದರ್ಶನಕ್ಕೆ ಹೋಗೋಣ ಎಂದು ಹೇಳಿ ತಮ್ಮ ಕವನ ವಾಚನವನ್ನ ಮೊಟ್ಟ ಮೊದಲ ಬಾರಿಗೆ ಈ ಗೋಷ್ಠಿಯಲ್ಲಿ ಸಮರ್ಪಿಸಿದರು. ಮುಂದೆ ಜಯಲಕ್ಷ್ಮಿ ಮೇಡಮ್ ಅವರು ಈಶ್ವರ ನೆಲ್ಲಿಹನೋ ಪರಮೇಶ್ವರ ನೆಲ್ಲಿಹನೋ ಎಂಬ ಸುಂದರವಾದ ಹಾಡನ್ನ ಸ್ವರ ರಾಗ ಲಯಬದ್ಧವಾಗಿ ಮಧುರ ಧ್ವನಿಯನ್ನ ಸಂಗೀತಗೊಳಿಸಿದ್ರು. ಹಾಗೆ ದಾನಮ್ಮ ಹೂಗಾರ್ ಮೇಡಮ್ ಅವರು ಸಹನ ತುಂಬಲಿ ಬಾಳಲ್ಲಿ ಬದುಕು ಬವಣೆಯ ಸಂತೆ ಸಾವಿರಾರು ಮನದಿ ಚಿಂತೆ ಬದುಕನ್ನ ಪುಷ್ಪಗಳಂತೆ ಅರಳಿಸಿಕೊಳ್ಳೋಣ ಎಂದು ತಮ್ಮ ಕವನದಲ್ಲಿ ವಾಚನ ಮಾಡಿದ್ರು. ವಿಜಯಲಕ್ಷ್ಮಿ ಬಡದಾನೆ ಮೇಡಮ್ ಅವರು ಹಳೆಯದನ್ನ ಮರೆತು ಹೊಸತನವನ್ನ ಬೆರೆತು ಸುಖ ದುಃಖಗಳ ಸಮ್ಮಿಶ್ರಣದಿ ಸಹಬಾಳ್ವೆ ಸಹೋದರತ್ವದಿಂದ ಜೀವನವನ್ನ ಪಾವನಗೊಳಿಸೋಣ ಅಂತೇಳಿ ತಮ್ಮ ಕವನ ವಾಚನವನ್ನ ಮಾಡಿದ್ರು. ಬಹುಶಃ ಇವರಿದು ಕೂಡ ಮೊದಲನೆಯ ಕವನ ವಾಚನ ಆಗಿರಬಹುದು. ಹಾಗೆ ಶೋಭಾ ಬಡಿಗೇರ್ ಮೇಡಮ್ ಅವರು ಯುಗಾದಿ ಆದಿ ಜಗದ ಆದಿ ಅನಾದಿ
ಹೊಸ ವರುಷ ಹೊಸ ಹರುಷವನ್ನ ತರುತ್ತದೆ ಯುಗಾದಿ. ಪ್ರಕೃತಿಯ ಸೌಂದರ್ಯವನ್ನ ವಿಶೇಷವಾಗಿ ತಮ್ಮ ಕವನದಲ್ಲಿ ಅವರು ಬಣ್ಣಿಸಿದ್ರು. ಹಾಗೆ ಸವಿತಾ ಹಿಪ್ಪರಗಿ ಮೇಡಮ್ ಅವರು ನೂತನ ವರ್ಷಾರಂಭ ಶೀರ್ಷಿಕೆಯಲ್ಲಿ ನಮ್ಮ ಭಾರತ ದೇಶ ಸಾಂಸ್ಕೃತಿಕ ಸಂಪ್ರದಾಯಗಳ ಶ್ರೇಷ್ಠತೆಯಿಂದ ಮೆರೆಯುವಂಥದ್ದು. ಯುಗಾದಿಯನ್ನ ಹೊಸ ವರ್ಷಕ್ಕೆ ನಾವು ಯುಗಾದಿಯನ್ನ ಹೊಸ ವರ್ಷವಾಗಿ ಆಚರಿಸ್ತೀವಿ ಅಂತೇಳಿ ತಮ್ಮ ಕವನಗಳಲ್ಲಿ ಅಭಿವ್ಯಕ್ತಗೊಳಿಸಿದ್ರು. ಶಾಂತಲಾ ಪಾಟೀಲ್ ಮೇಡಮ್ ಅವರು ಹಳೆ ಬೇರಿನಾಗಿನ ಹೊಸ ಚಿಗುರು ಎಂಬ ಜವಾರಿ ನುಡಿಯನ್ನ ಅಂದರೆ ನಮ್ಮ ಬಾಲ್ಯದಲ್ಲಿನ ಯುಗಾದಿಯನ್ನ ಇಂದಿನ ದಿನಗಳಿಗೆ ಹೋಲಿಸಿ ಯುಗಾದಿ ಆಚರಣೆಯ ಹಿಂದೆ ವಿಜ್ಞಾನದ ಕಾರಣವೂ ಇದೆ ಎನ್ನುವ ಸೃಷ್ಟಿಯೇ ನಮ್ಮ ಬದುಕಿನ ಒಂದು ಚೈತನ್ಯ ಅಂತ ಎಂಬ ಭಾವವನ್ನ ತಮ್ಮ ಕವನದಲ್ಲಿ ವ್ಯಕ್ತಪಡಿಸಿದ್ರು. ಮಹಾಂತಮ್ಮ ಹುಲ್ಲೂರ್ ಮೇಡಮ್ ಅವರು ಪ್ರಕೃತಿಯಲ್ಲಿ ನವ ಚೈತನ್ಯ ನವ ಉಲ್ಲಾಸ ತುಂಬಿದಂತೆ ಮನಸ್ಸುಗಳಲ್ಲಿಯೂ ಕೂಡ ಸಂತಸ ತುಂಬಿರಲಿ ಎನ್ನುವ ಒಂದು ಆಶಯವನ್ನ ತಮ್ಮ ಕವನದಲ್ಲಿ ವ್ಯಕ್ತಪಡಿಸಿದ್ರು. ಹಾಗೆ ಸಾವಿತ್ರಿ ತಳವಾರ್ ಮೇಡಮ್ ಅವರು ಕೂಡ ಆಚರಿಸೋಣ ಯುಗಾದಿಯನ್ನ ಸುಖ ಸಂತೋಷದಿ ಆಚರಿಸೋಣ, ಮಾಮರದ ಬೇವಿನ ಹುಡಿ ಜೊತೆಗೆ ಸಿಹಿ ಚೂರ್ಣದಂತೆ ಸ್ವೀಕರಿಸೋಣ ಎಂಬ ಭಾವದೊಂದಿಗೆ ತಮ್ಮ ಕವನ ವಚನವನ್ನ ಅಭಿವ್ಯಕ್ತಗೊಳಿಸಿದ್ರು. ಹೀಗೆ ಒಟ್ಟಿನಲ್ಲಿ 8 ರಿಂದ 10 ಜನ ಇವತ್ತ ನಮ್ಮ ಕವಿಗೋಷ್ಠಿಯಲ್ಲಿ ಕವನ ವಾಚನವನ್ನ ಅದ್ಭುತವಾಗಿ ಒಬ್ಬರಿಗಿಂತ ಒಬ್ಬರು ಮೇಲು ಎನ್ನುವಂತೆ ಒಳ್ಳೆಯ ಉತ್ಕೃಷ್ಟ ನುಡಿಗಳನ್ನ ಬಳಸಿ ಯುಗಾದಿ ಹಬ್ಬವನ್ನ ತಮ್ಮ ಕವನ ವಾಚನದಲ್ಲಿ ಅಭಿವ್ಯಕ್ತಗೊಳಿಸಿದ ಎಲ್ಲ, ವಿಶೇಷವಾಗಿ ಕವಿ ಎನ್ನುವುದಕ್ಕಿಂತ ಎಲ್ಲ ಕವಯತ್ರಿಯರೇ ಹೆಚ್ಚು. ಅದೊಂದು ನಾವು ವಿಶೇಷ. ಯಾಕಂತಂದ್ರೆ ಇಲ್ಲಿ ನೋಡಿದಾಗ 10 ಜನನು ಕೂಡ ಕವಯತ್ರಿಯರೇ. ಅದಕ್ಕೆ ಹೆಮ್ಮೆ ವ್ಯಕ್ತಪಡಿಸುತ್ತಾ ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಕವನ ವಾಚನವನ್ನ ಮಾಡಿದಂತ ಎಲ್ಲ ಕವಯತ್ರಿಯರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಾನು ಮುಂದಿನ ಒಂದು ವಂದನಾರ್ಪಣೆಗೆ ಅಣಿ ಮಾಡಿಕೊಡುತ್ತೆ. ತೊಟ್ಟು ಸಂಭ್ರಮಿಸುವ ತಾನ, ಬಾಗಿಲಿಗೆ ಮಾವು ಬೇವಿನ ತೋರಣ, ಯುಗಾದಿಗೆ ಬೇವು ಬೆಲ್ಲದ ಮಿಶ್ರಣ, ಚಪ್ಪರಿಸಲು ಬೇಳೆ ಹೋಳಿಗೆ ಹೂರಣ, ಸಂಭ್ರಮದಿ ಎಲ್ಲರೂ ಯುಗಾದಿ ಆಚರಿಸೋಣ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. 67ನೇಯ ಶಿವಾನುಭವ ಮತ್ತು ಪರಿಸರ ಅನುಭವ ಗೋಷ್ಠಿ